ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಜುಲೈ 28, 2026 ಮಂಗಳವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಯಾರೆಲ್ಲ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಜುಲೈ 28, 2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಆಷಾಢ ಮಾಸ, ಗ್ರೀಷ್ಮ ಋತು, ದಕ್ಷಿಣಾಯಣ, ಶುಕ್ಲ ಪಕ್ಷ. ಸೂರ್ಯೋದಯ 6 ಗಂಟೆ 4 ನಿಮಿಷಕ್ಕಾದ್ರೆ ಸೂರ್ಯಾಸ್ತ 6 ಗಂಟೆ 48 ನಿಮಿಷಕ್ಕಾಗತ್ತೆ. ಸೂರ್ಯ ಕಟಕ ರಾಶಿಯಲ್ಲಿದ್ರೆ ಚಂದ್ರ ಧನುರ್ ರಾಶಿಯಿಂದ 7 ಗಂಟೆ 49 ನಿಮಿಷಕ್ಕೆ ರಾತ್ರಿ ಮಕರ ರಾಶಿ ಪ್ರವೇಶ ಮಾಡ್ತಾರೆ. ಚತುರ್ದಶಿ ತಿಥಿ 6 ಗಂಟೆ 18 ನಿಮಿಷದವರೆಗೆ ಅಂದ್ರೆ ರಾತ್ರಿಯವರೆಗೆ, ಅಂದ್ರೆ ಸಾಯಂಕಾಲ. ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಪೂರ್ವಾಷಾಢ ನಕ್ಷತ್ರ 1 ಗಂಟೆ 11 ನಿಮಿಷದವರೆಗೆ ಅಂದ್ರೆ ಮಧ್ಯಾಹ್ನ. ತದನಂತರ ಉತ್ತರಾಷಾಢ ನಕ್ಷತ್ರ ಇರುತ್ತೆ. ಇನ್ನು ಗರಜಕರಣ ಬೆಳಗಿನ ಜಾವ 5 ಗಂಟೆ 18 ನಿಮಿಷದವರೆಗೆ, ನಂತರ ವಣಿಜಕರಣ ಇರುತ್ತೆ. ವಿಷ್ಕಂಭ ಯೋಗ 11 ಗಂಟೆ 33 ನಿಮಿಷದವರೆಗೆ ರಾತ್ರಿವರೆಗೆ, ತದನಂತರ ಪ್ರೀತಿ ಯೋಗ ಇರುತ್ತೆ. ಇನ್ನು ಈ ದಿನದ ರಾಹುಕಾಲ 3 ಗಂಟೆ 36 ನಿಮಿಷದಿಂದ 5 ಗಂಟೆ 12 ನಿಮಿಷದವರೆಗೆ, ಯಮಗಂಟ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 51 ನಿಮಿಷದವರೆಗೆ, 12 ಗಂಟೆ 26 ನಿಮಿಷದಿಂದ 2 ಗಂಟೆ 1 ನಿಮಿಷದವರೆಗೆ ಗುಳಿಕ ಕಾಲ ಇದೆ. 2 ಗಂಟೆ 1 ನಿಮಿಷದಿಂದ 12 ಗಂಟೆ 51 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ. 8 ಗಂಟೆ 38 ನಿಮಿಷದಿಂದ 9 ಗಂಟೆ 28 ನಿಮಿಷದವರೆಗೆ ದುರ್ಮುಹೂರ್ತ ಇದೆ, ಅಂದ್ರೆ ದುಷ್ಟ ಮುಹೂರ್ತ ಇದೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ, ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರಿಗೆ ಇವತ್ತು ನೋಡಿ, ನೀವು ನಿಮ್ಮ ಏನೇ ಒಂದು ವಿಶೇಷವಾಗಿರತಕ್ಕಂತಹ ತಂತ್ರಗಳು, ಯೋಚನೆಗಳು, ಆಲೋಚನೆಗಳು ಅಥವಾ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ವಿಭಿನ್ನವಾಗಿರುವಂತಹ ವಿಶೇಷವಾಗಿರ್ತಕ್ಕಂತಹ ತಂತ್ರಗಳನ್ನ ಅನುಸರಿಸಬೇಕು. ಆದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ. ದಿನ 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 ಅದೇ ಮಾಡುವಂತದ್ದಲ್ಲ, ಏನಾದ್ರೂ ಒಂದಷ್ಟು ಚೇಂಜ್ ಅನ್ನು ಮಾಡ್ಕೊಳ್ಳಿ. ಇದು ನಿಮ್ಮ ಹಣ ಗಳಿಸೋದಕ್ಕೆ ಒಂದು ಒಳ್ಳೆಯ ಬುನಾದಿ ಹಾಕಿಕೊಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೋಡಿ, ವಿಮರ್ಶೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನೀವೇ ವಿಮರ್ಶೆ ಮಾಡಿಕೊಂಡು ಸ್ವಲ್ಪ ಏನಾದ್ರೂ ಒಂದು ಬದಲಾವಣೆಗಳನ್ನ ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಕ್ಕಂತಹ ಯೋಚನೆಯನ್ನ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಸ್ನೇಹಿತರಾಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ನಿಮಗೆ ಖುಷಿಯನ್ನ ಕೊಡ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂತೋಷವನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರುವಂತದ್ದು. ಇದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ಈ ಬಾಕಿ ಇರುವಂತಹ ಮನೆ ಕೆಲಸಗಳು, ಮನೆಯಲ್ಲಿ ಏನೋ ಒಂದು ಕೆಟ್ಟೋಗಿದೆ, ಟಿವಿ ಕೆಟ್ಟೋಗಿದೆ, ಅಥವಾ ಏನೋ ಟೇಬಲ್ ತೊಂದರೆ ಆಗಿದೆ, ಅಥವಾ ಮನೆಗೆ ಬೇಕಾಗಿರುವಂತ ಯಾವುದೇ ಒಂದು, ನಾನು ಹೇಳ್ತಾ ಕುಂತ್ರೆ ಮತ್ತೆ ಬಹಳ ಲಾಂಗ್ ಆಗುತ್ತೆ. ಮನೆಗೆ ಸಂಬಂಧಿಸಿರುವಂತಹ ಯಾವುದೇ ವಸ್ತುವನ್ನ ರಿಪೇರಿ ಮಾಡಬಹುದು, ಅಥವಾ ಬೇಕಾಗಿರುವಂತಹ ವಸ್ತುವನ್ನ ತೆಗೆದುಕೊಂಡು ಬರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಕೆಲಸಗಳು ಸ್ವಲ್ಪ ನಡಿಬಹುದು, ಅಥವಾ ಅದ್ರ ಬಗ್ಗೆ ಚಿಂತನೆ ಮಾಡಬಹುದು. ಏನೋ ಒಂದು ಮಾಡಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡಬಹುದು. ಮತ್ತೆ ನಿಮ್ಮ ಏನು ಗೊಂದಲಗಳಿರ್ತವೆ, ಅನುಮಾನಗಳಿರ್ತವೆ, ಅಥವಾ ಏನೋ ಒಂದು ಮಾಡಬೇಕು ಅನ್ನುವಂತ ಯೋಚನೆಯಲ್ಲಿ ಇದಿರಲ್ಲ, ಆ ಅನುಮಾನಗಳಿಗೆ ಬಹಳಷ್ಟು ಚಿಂತೆಯಿಂದ, ದುಃಖದಿಂದ, ಬೇಸರದಿಂದ ಮನಸ್ಸಿನಲ್ಲಿ ಯಾವುದೋ ಒಂದು ಗೊಂದಲಗಳಿರುತ್ತೆ. ಆದ್ರೆ ಇವತ್ತು ಆ ಗೊಂದಲಗಳೆಲ್ಲವೂ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಸಿಗುತ್ತೆ, ಒಂದು ಉತ್ತರ ಸಿಗುತ್ತೆ. ಓ ಸರಿಯಪ್ಪ, ನಾನು ಈ ದಾರಿಯಿಂದ ಹೋದ್ರೆ ಈ ಸಮಸ್ಯೆಯನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಈ ಮೇಷರಾಶಿಯವರು ಇವತ್ತು ಬಿಡುವಿನ ವೇಳೆಯಲ್ಲಿ ಕೆಲವೊಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಪುಸ್ತಕಗಳನ್ನ ಅಥವಾ ವಿಡಿಯೋಗಳನ್ನ, ದೇವರ ಫಿಲ್ಮ್ಗಳನ್ನ ಈ ರೀತಿಯಾಗಿ ನೋಡುವಂತಹ ಸಾಧ್ಯತೆಗಳು, ದೇವರ ಬಗ್ಗೆ ಒಂದಿಷ್ಟು ಆಧ್ಯಾತ್ಮದ ಬಗ್ಗೆ, ರಾಮಾಯಣ, ಮಹಾಭಾರತ ಅಥವಾ ವೇದ ಉಪನಿಷತ್ತುಗಳ ಬಗ್ಗೆ ಅಧ್ಯಯನಗಳನ್ನು ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದ ನಿಮ್ಮ ಜೀವನದ ಅನೇಕ ಜಟಿಲವಾಗಿರತಕ್ಕಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಜೀವನ ಸಂಗಾತಿ ನಿಮಗೆ ಇವತ್ತು ವಿಶೇಷವಾಗಿರುವಂತಹ ಸಮಯವನ್ನ ನೀಡುವಂತಹ ಸಾಧ್ಯತೆಗಳಿದೆ. ವಿಶ್ರಾಂತಿ ತಗೊಳ್ಳೋದಕ್ಕೆ ಅಷ್ಟೊಂದು ಸಾಧ್ಯವಾಗಲ್ಲ. ಹೆಚ್ಚಿನ ಕೆಲಸದ ಒತ್ತಡಗಳು ನಿಮಗೆ ಜಾಸ್ತಿ ಆಗುವುದರಿಂದ ಸ್ವಲ್ಪ ವಿಶ್ರಾಂತಿಗೆ ಅನುಕೂಲತೆಗಳು ತುಂಬಾ ಕಡಿಮೆ ಆಗುತ್ತೆ. ಆದಾಗ್ಯೂ ಕೂಡ ಪ್ರತಿಯೊಬ್ಬರು ಕೂಡ
ಒಂದು ಒಳ್ಳೆ ಅವಕಾಶವನ್ನ ಮೇಷರಾಶಿಯವರು ಇವತ್ತು ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮೇಷರಾಶಿಯವರಿಗೆ ಇವತ್ತು ಒಳ್ಳೆಯ ಪ್ರಯೋಜನವಾಗತಕ್ಕಂತಹ ದಿನ ಅಂತ ಹೇಳ್ಬೋದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಅದೃಷ್ಟದ ಸಂಖ್ಯೆ 2. ಇನ್ನು ವೃಷಭ ರಾಶಿಯವರು ಇವತ್ತು ನಿಮ್ಮನ್ನ ನೀವು ಸಂತೈಸ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ, ನಿಮ್ಮ ಮಾನಸಿಕ ಒತ್ತಡವನ್ನ ಸರಿದೂಗಿಸ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ತೀರಿ. ಯೋಗ ಮಾಡೋದು, ಧ್ಯಾನ ಮಾಡೋದು, ಒಳ್ಳೆ ಸಂಗೀತವನ್ನ ಕೇಳೋದು, ಏನೋ ಒಂದು ದೇವ್ರ ಪೂಜೆ ಮಾಡೋದು, ಅಥವಾ ಎಲ್ಲೋ ಹೊರಗಡೆ ಹೋಗಿ ಬರೋದು, ಏನೋ ಒಂದು ಇವತ್ತು ನಿಮ್ಮ ದಿನಚರಿಯಲ್ಲಿ ಅಡಗಿರುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇದು ನಿಮ್ಮ ಮಾನಸಿಕವಾಗಿರತಕ್ಕಂಥ ದೃಢತೆಯನ್ನ ಹೆಚ್ಚಿಸ್ತದೆ, ಮಾನಸಿಕವಾಗಿ ಸಹಾಯ ಮಾಡುತ್ತೆ, ದೈಹಿಕವಾಗಿ ಸಹಾಯ ಮಾಡುತ್ತೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಇವತ್ತು ಹಣ ಗಳಿಸೋದಕ್ಕೆ ಒಳ್ಳೆಯ ದಿನ, ಆದ್ರೆ ನಿಮ್ಮ ಕೈಯಿಂದ ಜಾರಿ ಹೋಗ್ಬೋದು. ಯಾಕಂತಂದ್ರೆ ದುಡ್ಡು ಬರುತ್ತೆ, ಆದ್ರೆ ಏನ್ ಮಾಡೋದು, ಉಳಿತಾಯ ಆಗ್ತಾ ಇಲ್ಲ. ದುಡ್ಡು ಬರುತ್ತೆ ಇವತ್ತು ಅನ್ನುವಂತ ಖುಷಿ ಒಂದ್ ಕಡೆ, ಆದ್ರೆ ಅಯ್ಯೋ ಖರ್ಚಾಗಿ ಹೋಗ್ಬಿಡ್ತಲ್ಲ, ಅಥವಾ ಯಾರದೋ ಕೊಡೋದಿತ್ತು ಕೊಟ್ಬಿಟ್ಟೆ, ಇಲ್ವಲ್ಲ ನನ್ನ ಕೈಯಲ್ಲಿ ದುಡ್ಡು ಅನ್ನುವಂತಹ ಬೇಸರ ಮತ್ತೊಂದು ಕಡೆ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ದಿನದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂತಹ ಒಳ್ಳೆಯ ಸುದ್ದಿ ಇಡೀ ಒಂದು ಕುಟುಂಬಕ್ಕೆ ಸಂತೋಷವನ್ನ ತರುವಂತಹ ಸಾಧ್ಯತೆಗಳಿದೆ. ಕುಟುಂಬಕ್ಕೆ ಆನಂದವನ್ನ ತರುವಂತಹ ಸಾಧ್ಯತೆಗಳು, ಯಾವುದೋ ಒಂದು ಮೂಲದಿಂದ ನಿಮಗೆ ಒಂದು ಶುಭ ಸಮಾಚಾರಗಳನ್ನ ಕೇಳುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರಬಹುದು. ಯಾರಾದ್ರೂ ನಿಮಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಶ್ಲಾಘನೆ ಮಾಡ್ತಾರೆ, ಏನಪ್ಪಾ ಬಹಳ ಒಳ್ಳೆ ಕೆಲಸ, ಏನಮ್ಮ ನೀನ್ ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ, ಈ ರೀತಿಯಾಗಿ ನಿಮಗೆ ಗೌರವಿಸ್ತಾರೆ, ಸನ್ಮಾನಿಸ್ತಾರೆ, ಅಥವಾ ಒಂದೆರಡು ಮಾತು ಒಳ್ಳೆಯದನ್ನಾದ್ರೂ ಹೇಳ್ತಾರೆ ಕೊನೆ ಪಕ್ಷ. ಇನ್ನು ಯಾವುದೇ ಹೊಸ ಕೆಲಸ ಆರಂಭಿಸೋಕ್ಕಿಂತ ಮೊದಲು ಅನುಭವಿ ಜನರೊಂದಿಗೆ ಮಾತಾಡಿ, ಚರ್ಚೆ ಮಾಡಿ, ಸರಿನೋ ತಪ್ಪು ಅನ್ನುವಂಥದ್ದು ಅರ್ಥ ಮಾಡಿಕೊಂಡು ಆ ಕೆಲಸ ಮಾಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದಾಗ. ನಿಮ್ಮ ಹತ್ರ ಏನಾದ್ರೂ ಸಮಯ ಇದ್ರೆ ಇವತ್ತು ನೀವು ಯಾವುದೋ ಒಂದು ವಿಶೇಷವಾದಂತಹ ವ್ಯಕ್ತಿಗಳಿಗೆ ಭೇಟಿಯಾಗಿ, ಅಥವಾ ನಿಮ್ಮ ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನ ಅವ್ರ ಹತ್ರ ಹಂಚಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಮತ್ತು ನಿಮ್ಮ ಪತಿ ಪತ್ನಿಯರ ಜೊತೆಯಲ್ಲಿ ಉತ್ತಮವಾಗಿರುವಂತಹ ಬಾಂಧವ್ಯ ಇರುತ್ತೆ. ಪ್ರೇಮಿಗಳು ಸ್ವಲ್ಪ ಆರೋಗ್ಯದ ಬಗ್ಗೆ ಚಿಂತೆ ಮಾಡುವಂತಹ ಸಾಧ್ಯತೆಗಳಿದೆ. ಏನೋ ಒಂಥರ ಗೊಂದಲ ಇರುತ್ತೆ ಪ್ರೇಮಿಗಳ ಮಧ್ಯದಲ್ಲಿ. ಇವತ್ತು ತುಂಬಾ ಉತ್ತಮವಾಗಿರತಕ್ಕಂತಹ ದಿನ ವೃಷಭ ರಾಶಿಯವರಿಗೆ ಕಂಡು ಬರುವಂತದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಅದೃಷ್ಟ ಸಂಖ್ಯೆ 1. ಇನ್ನು ಮಿಥುನ ರಾಶಿಯವರು ಇವತ್ತು ನಿಮ್ಮ ಒಂದು ನಡವಳಿಕೆ ಹೇಗಿರಬೇಕು ಅಂತಂದ್ರೆ, ನಾನು ಸಮಾಜದಲ್ಲಿದ್ದೀನಿ, ನಾನು ಆಫೀಸಲ್ಲಿದ್ದೀನಿ, ನಾನು ಮನೆಯಲ್ಲಿದ್ದೀನಿ, ನಾನು 4 ಜನರ ಮಧ್ಯದಲ್ಲಿದ್ದೀನಿ ಅಂತಂದ್ರೆ ಅದೇ ರೀತಿಯಲ್ಲಿ ನಮ್ಮ ವರ್ತನೆಯನ್ನು ಕೂಡ ಇರಬೇಕಾಗುತ್ತೆ. ಯಾಕಂತಂದ್ರೆ ನಿಮಗೆ ನಿಮ್ಮದೇ ಆದಂತಹ ಒಂದು ಗೌರವ ಇದೆ, ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವವನ್ನ ರೂಪುಗೊಳ್ಳುವುದಕ್ಕೆ ನಿಮ್ಮ ನಡವಳಿಕೆ ಅನ್ನುವಂಥದ್ದು ತುಂಬಾ ಸಹಕಾರಿ ಆಗುತ್ತೆ. ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂತಹ ನೀವೇ ಸ್ಕ್ಯಾನ್ ಮಾಡ್ಕೊಂಬಿಡಿ. ಏನಾದ್ರೂ ನನ್ನಲ್ಲಿರುವಂತಹ ಕೆಟ್ಟ ನಡವಳಿಕೆಗಳು ಯಾವ್ದಾದ್ರು ಇದ್ರೆ ಅದನ್ನ ಇವತ್ತು ತೆಗೆದುಹಾಕ್ಬಿಡೋಣ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ನಿಮಗೆ ತುಂಬಾ ಸಹಕಾರಿ ಆಗುತ್ತೆ ಕೂಡ, ನಿಮ್ ಜೀವನಕ್ಕೆ ತುಂಬಾ ಅನುಕೂಲತೆಗಳು ಆಗುತ್ತೆ. ಇದರಿಂದ ಪ್ರಯತ್ನ ಮಾಡಿ ನೋಡಿ. ಇನ್ನು ನೀವು ವಿದ್ಯಾರ್ಥಿ ಏನಾದ್ರೂ ಆಗಿದ್ರೆ ಸ್ವಲ್ಪ ಯಾವುದೋ ಒಂದು ಔಟ್ ಆಫ್ ಸ್ಟೇಟ್, ಹೊರಗಡೆ ರಾಜ್ಯಕ್ಕೆ ಅಥವಾ ವಿದೇಶಕ್ಕೂ ಕೂಡ ಹೋಗುವಂತಹ ಸಾಧ್ಯತೆಗಳು ಇರಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಗದ ಪತ್ರಗಳು ಅಥವಾ ತಯಾರಿಗಳು ಈ ರೀತಿಯಾಗಿ ನಡೆಯುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಸಂದರ್ಭದಲ್ಲಿ ಬಿಕ್ಕಟ್ಟು ಕೂಡ ಸೃಷ್ಟಿ ಆಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ, ವಿದ್ಯಾರ್ಥಿಗಳಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಅತಿಯಾಗಿರ್ತಕ್ಕಂತಹ ಜೀವನ ಶೈಲಿ, ಒತ್ತಡದ ಜೀವನ, ಸ್ವಲ್ಪ
ಇದು ಬದಲಾಯಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒತ್ತಡ ಅಂತ ಅನಿಸುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಲೇಟ್ ಆಗಿ ಕೆಲಸ ಮುಗಿತಾ ಇದ್ದಾವೆ. ಹಾಗಾಗಿ ಸ್ವಲ್ಪ ಮೊದಲಿನ ತರ ನಾನು ದಿನಚರಿಯನ್ನು ಮೇಂಟೈನ್ ಮಾಡಕ್ ಆಗ್ತಾ ಇಲ್ವೇನೋ ಅನ್ನುವಂತಹ ಅನುಮಾನಗಳು ನಿಮಗೆ ಕಂಡು ಬರುವಂತದ್ದು. ಸರಿನಾ ತಪ್ಪ ಬೇಕಿದ್ರೆ ಕಾಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಆಗುತ್ತೆ. ಸ್ವಲ್ಪ ಅದನ್ನ ನಿಮ್ ಕೈಯಲ್ಲೇ ಇದೆ. ನೀವು ಸ್ವಲ್ಪ ಕೆಲವೊಂದು ಗಟ್ಟಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಒಂದು ದಿನಚರಿಗಳನ್ನ ಬದಲಾವಣೆ ಮಾಡ್ಕೊಳ್ಳೋದ್ರ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಖರ್ಚಿನ ಮೇಲೆ ಕಡಿವಾಣ ಹಾಕಿ ಸ್ವಲ್ಪ ಇವತ್ತು ಯಾರ ಜೊತೆನೋ ಈ ಪ್ರೇಮಿಗಳಿಗೆ ಬಹಳ ಕಣ್ಣಲ್ಲೇ ಮಾತಾಡುವಂಥದ್ದು, ಕೆಲವೊಂದು ಭಾಷೆಗಳು ಈ ತರ ಇರುತ್ತೆ, ಮನಸ್ಸಿನ ಭಾಷೆಗಳು ಕಣ್ಣಿನಿಂದ ಹೊರಗಡೆ ಬರುತ್ತೆ ಅನ್ನುವಂಥದ್ದು. ಹಾಗಾಗಿ ಏನೋ ಒಂಥರ ಮಾನಸಿಕವಾಗಿ ನೆಮ್ಮದಿಯನ್ನ ಅನುಭವಿಸುವಂಥದ್ದು ಪ್ರೇಮಿಗಳಿಗೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಭಾವನೆಗಳು ಇವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಒಳ್ಳೆ ಒಂದು ಬಾಂಧವ್ಯ ಕೂಡ ಬೆಸೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇವತ್ತು ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳಿದೆ. ಮದುವೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳು ಕೂಡ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಜನರ ಜೊತೆಯಲ್ಲಿ ಸ್ವಲ್ಪ ಇರುವಾಗ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ, ಇದೊಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಳೋದು ಬಹಳ ಉತ್ತಮವಾಗಿರತಕ್ಕಂತ ವಿಚಾರ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇನ್ನು ಮಿಥುನ್ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 8. ಇನ್ನು ಕಟಕ ರಾಶಿಯವರಿಗೆ ಇಂದಿನ ದಿನ ನೋಡಿ ಬಹಳ ಮನರಂಜನೆ ಇರತಕ್ಕಂತಹ, ಚಟುವಟಿಕೆ ಇರತಕ್ಕಂತಹ ದಿನ ಇವತ್ತಾಗಿರುತ್ತೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಕೂಡ ಒಳಗೊಂಡಿದೆ ಇವತ್ತು. ನಿಮಗೆ ಎಲ್ಲೋ ಒಂದ್ ಕಡೆ ಹೋಗ್ಬೋದು, ಬೇರೆ ಅದು 1 ಕಿಲೋಮೀಟರ್ ಇರ್ಬೋದು ಅಥವಾ ಇರುವಂತ ಊರಿನಲ್ಲಿ ಇರ್ಬೋದು, ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೋದು. ಬಹಳಷ್ಟು ಜನ ಹೊರಗಡೆ ಬೇರೆ ಊರಿಗೆ ಹೋಗುವಂತ ಪ್ರಯಾಣ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಕ್ರೀಡಾ ಚಟುವಟಿಕೆಗಳು ಇವತ್ತು ಬಹಳಷ್ಟು ವಿಶೇಷವಾಗಿ ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಣಕಾಸಿನಲ್ಲಿ ಸುಧಾರಣೆ ತುಂಬಾ ಇರುತ್ತೆ. ಯಾವುದೋ ಒಂದು ಮೂಲದಿಂದ ದುಡ್ಡು ಬರುವಂತದ್ದು, ಅದರಿಂದ ಸ್ವಲ್ಪ ಸುಧಾರಣೆ ಆಗುತ್ತೆ. ಅದೇನು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರುತ್ತೆ ಅಂತ ಅಲ್ಲ, ದಿನನಿತ್ಯದ ಒಂದು ದೈನಂದಿನ ಇದು ಯಾವ ರೀತಿ ಇರುತ್ತೆ ಆ ಪ್ರಕಾರದಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡು ಬರುತ್ತೆ. ಇನ್ನು ನೀವು ಅಗತ್ಯಕರ ವಸ್ತುಗಳಿಗೆ ಗಮನ ಕೊಡಬೇಕಾಗಿದ್ರು ಕೂಡ ಮಕ್ಕಳೊಂದಿಗೆ ಉದಾರತೆ ತೋರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ವಿಚಾರ. ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಬೆರೆಯುವಂಥದ್ದು, ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡುವಂಥದ್ದು, ಅವರ ಪಾಠಗಳನ್ನು ಪರಿಶೀಲನೆ ಮಾಡುವಂಥದ್ದು, ಅವರ ಜೀವನ ಹೇಗೆ ನಡೀತಾ ಇದೆ ಅನ್ನುವಂತಹ ಗ್ರಹಿಕೆಯನ್ನ ಮಾಡಿಕೊಳ್ಳುವಂತಹ ಕೆಲಸವನ್ನ ಇವತ್ತು ಕಟಕ ರಾಶಿಯವರು ಮಾಡಬೇಕಾಗತ್ತೆ. ಮಕ್ಕಳ ಜೊತೆ ಬೆರಿಬೇಕಾಗತ್ತೆ. ಮಕ್ಕಳಿಗೆ ಬೇಕು ಬೇಡಗಳನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ಪ್ರೇಮಿಗಳಿಗೆ ಕೆಲವೊಂದು ಮನಸ್ಥಿತಿ ಕೂಡ ಸರಿ ಇರಲ್ಲ, ಏನೋ ಒಂದು ಚಿಂತೆ ಕಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ಕೆಲವೊಂದು ಅಸಮಾಧಾನ ಕೂಡ ಗೊಳ್ಳುವಂತಹ ಸನ್ನಿವೇಶಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ಸುಂದರವಾದ ಮತ್ತು ಕೆಲವೊಂದು ಅಸಮಾಧಾನಗೊಳ್ಳುವಂತಹ ಸನ್ನಿವೇಶಗಳು ಕೂಡ ಇವತ್ತು ಕಂಡು ಬರ್ತಾ ಇದೆ. ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ, ಹಾಗಾಗಿ ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಇನ್ನು ಕೆಲಸದ ಒತ್ತಡದ ಹಿಂದಿರ್ತಕ್ಕಂತಹ ಕೆಲವೊಂದು ವೈವಾಹಿಕ ಜೀವನ ಕೂಡ ನಿಮಗೆ ಅಡ್ಡಿ ಆಗುತ್ತೆ. ಏನೋ ಮನೆ ಕಡೆ ಸಮಯ ಕೊಡಬೇಕು, ಕೆಲಸದ ಕಡೆ ಸಮಯ ಕೊಡಬೇಕು ಅನ್ನುವಂತಹ ಬೇಸರ ನಿಮಗಿರುತ್ತೆ. ಆದ್ರೆ ಇವತ್ತು ಹಾಗಿರಲ್ಲ. ಕೆಲಸಕ್ಕೆ ಅದರದೇ ಆದಂತ ಒಂದು ಟೈಮ್ ಸಿಕ್ಕರೂ ಕೂಡ ಮನೆ ಕಡೆ ಸಮಯ ಕೊಡೋದಕ್ಕೆ ಹೆಚ್ಚಿನ ಒಂದು ಅವಕಾಶಗಳು ಇವತ್ತು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಎಲ್ಲೋ ಒಂದು ಕಡೆ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ. ಸ್ನೇಹಿತರೊಟ್ಟಿಗೋ ಕುಟುಂಬದವರೊಟ್ಟಿಗೋ ಎಲ್ಲೋ ಒಂದು ಕಡೆ ಹೊರಗಡೆ ಊಟಕ್ಕೋ ಏನೋ ಒಂದು ಸ್ವಲ್ಪ ಚಿಕ್ಕದಾದ ಪಾರ್ಟಿ ಈ ರೀತಿ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ಒಳಗೊಂಡಿರುವಂತಹ ಸಾಧ್ಯತೆಗಳಿದೆ. ಆದ್ರೆ ಖರ್ಚಿಗೆ ಮಾತ್ರ ಅವಶ್ಯವಾಗಿ ನೀವು ಕಡಿವಾಣ ಹಾಕ್ಲೇಬೇಕು. ಯಾಕಂದ್ರೆ ಖರ್ಚಿಗೆ ಕಡಿವಾಣ ಹಾಕದೇ ಇದ್ರೆ ಬಹಳ ತೊಂದರೆ ಆಗುತ್ತೆ. ದುಡ್ಡು ಹಿಡಿತದಲ್ಲಿ ಇಟ್ಕೊಂಡು ಖರ್ಚು ಮಾಡ್ಕೊಳ್ಳಿ, ಆಯ್ತು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇನ್ನು ಕಟಕ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ ಇವತ್ತು ನೋಡಿ
ಕೆಲವೊಂದು ಸಂದರ್ಭಗಳಲ್ಲಿ ಕುಟುಂಬ ಸದಸ್ಯರು ಬಹಳಷ್ಟು ನಿಮಗೆ ಸಂತೋಷವನ್ನ ತಂದು ಕೊಡ್ತಾರೆ. ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಬಂಧು ಬಾಂಧವರಿರ್ಬೋದು. ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಖುಷಿಯಾಗಿರುವಂತಹ ಒಂದು ಸನ್ನಿವೇಶಗಳು ಇರುತ್ತೆ. ಮನೆಯವರ ಜೊತೆಯಲ್ಲಿ ತುಂಬಾ ಖುಷಿಯಾಗಿ ಸಂತೋಷವಾಗಿ ಬೆರೆಯುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗಣನೀಯ ಪ್ರಮಾಣದ ಹಣವನ್ನ ಇವತ್ತು ನೀವು ಹೊಂದಿರ್ತೀರಿ. ಯಾವುದೇ ಒಂದು ರೀತಿಯಿಂದ, ಯಾವುದೇ ಒಂದು ಭಾಗದಿಂದ, ಯಾವುದೇ ಒಂದು ಮೂಲದಿಂದ ನಿಮಗೆ ದುಡ್ಡಿನ ಮೂಲದ ಒಳಹರಿವು ಅರ್ಥ ಆಗುತ್ತೆ. ದುಡ್ಡಿನ ಬರುವಿಕೆ ನಿಮಗೆ ಅರ್ಥ ಆಗುತ್ತೆ. ಅಥವಾ ನಿಮ್ಮಲ್ಲಿರತಕ್ಕಂಥ ದುಡ್ಡು ಎಷ್ಟು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಕೂಡ ನೀವು ಇರುವಂತಹ ಪ್ರಮಾಣದಲ್ಲಿ ಅದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮಕ್ಕಳಿಂದ ಅನಿರೀಕ್ಷಿತವಾಗಿರತಕ್ಕಂತಹ ಸುದ್ದಿ ಸಂತೋಷಗಳನ್ನ ತರುತ್ತೆ. ಮಕ್ಕಳು ಏನೋ ಒಂದು ಖುಷಿ ಕೊಟ್ಟು ಬಿಡ್ಬೋದು, ಒಳ್ಳೆ ಆಟ ಆಡ್ಬೋದು, ಅಥವಾ ಓದಿನಲ್ಲಿ ಒಳ್ಳೆ ಸಾಧನೆ ಮಾಡಬಹುದು, ಅವ್ರ ಗುರುಗಳು ಪ್ರಶಂಸೆ ಮಾಡಬಹುದು, ಅಥವಾ ಸ್ನೇಹಿತರಲ್ಲಿ ಒಳ್ಳೆಯ ಒಂದು ಸಾಧನೆ ಮಾಡಬಹುದು, ಆಟ ಪಾಠಗಳಲ್ಲಿ ಒಳ್ಳೆ ಸಾಧನೆ ಮಾಡಬಹುದು. ಇದರಿಂದ ಏನಾಗುತ್ತೆ, ಬಹಳ ಖುಷಿ ಆಗುತ್ತೆ. ಪರವಾಗಿಲ್ಲಪ್ಪ, ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಖರ್ಚು ಮಾಡಿ ಓದಿಸಿದ್ರು ಕೂಡ ಖುಷಿ ಆಯ್ತಲ್ಲ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ಇಷ್ಟು ಜನ ಸ್ವಲ್ಪ ದೂರವಾಣಿಯಲ್ಲಿ ಹತ್ತಿರವಿರ್ತಕ್ಕಂತಹ ಅಥವಾ ದೂರ ಇರತಕ್ಕಂತಹ ಜನರ ಜೊತೆ ಮಾತಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ತುಂಬಾ ಅತ್ಯುತ್ತಮವಾಗಿ ಇರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ದಿನ ಇವತ್ತು ನಿಮ್ದಾಗಿರುತ್ತೆ. ಸ್ವಲ್ಪ ನಡವಳಿಕೆಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಸರಳವಾಗಿ, ಸಿಂಪಲ್ ಆಗಿ, ಸೀದಾ ಸಾದಾ ಇರುವಂತಹ ಒಂದು ಸರಳತೆ ಜೀವನವನ್ನ ನಡೆಸುವಂತಹ ಪ್ರಯತ್ನವನ್ನ ಮಾಡಿದಾಗ ಅದ್ಭುತವಾದಂತಹ ಗೌರವಗಳು, ನಂಬಿಕೆಗಳು, ವಿಶ್ವಾಸಗಳು ನಿಮ್ಮ ಮೇಲೆ ಹುಟ್ಟುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಸರಳತೆಯ ಅಗತ್ಯವಿರತಕ್ಕಂತಹ ದಿನ ಇವತ್ತು ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇವತ್ತು ತುಂಬಾ ಚೆನ್ನಾಗಿರುವಂತಹ ಫಲನೇ ಇದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಕೆಲವೊಂದು ಸ್ವಲ್ಪ ಖರ್ಚಿನ ವಿಚಾರದಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಖರ್ಚಿಗೆ ಕಡಿವಾಣ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ವಿಪರೀತವಾದಂತಹ ಖರ್ಚು ವೆಚ್ಚಗಳು ಜಾಸ್ತಿ ಆಗೋದ್ರಿಂದ ಹಣಕಾಸಿನ ಸ್ಥಿತಿಗತಿ ಏರುಪೇರಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಹಾಗಾಗಿ ಹಣಕಾಸಿಗೆ ಅಂಕುಶವನ್ನ ಹಾಕುವಂಥದ್ದು, ಖರ್ಚಿಗೆ ಅಂಕುಶವನ್ನ ಹಾಕಿ ಅವಾಗ ನೀವು 4 ಕಾಸು ಸಂಪಾದನೆ ಮಾಡೋದಕ್ಕೆ ಅನುಕೂಲತೆ ಉಂಟಾಗುವಂತಹ ಸಾಧ್ಯತೆಗಳಿದೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಸಿಂಹರಾಶಿಯವರಿಗೆ ಒಳ್ಳೆ ಫಲ ಇದೆ, ಒಳ್ಳೇದಾಗ್ಲಿ. ಅದೃಷ್ಟ ಸಂಖ್ಯೆ 1. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ರಿಲೇಟಿವ್ ಇರ್ಬೋದು, ನಿಮ್ಮ ಮನೆಯವರು ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರಿರ್ಬೋದು, ಗಮನಾರ್ಹವಾಗಿರುವಂತಹ ಪ್ರಭಾವವನ್ನ ಬೀರುವಂತಹ ಒಂದು ದಿನ. ಯಾರೋ ಇವತ್ತು ಪರಿಚಯ ಆಗ್ತಾರೆ, ಯಾರೋ ನಿಮ್ಗೆ ಸಹಾಯ ಮಾಡ್ತಾರೆ. ಏನೋ ಒಂಥರ ದಿಢೀರ್ ಬೆಳವಣಿಗೆಗಳು, ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರೂ ಚಿಕ್ಕ ಪ್ರಮಾಣದಲ್ಲಿ ಬೆಳವಣಿಗೆಗಳು ನಡೆಯುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಇದು. ಆಮೇಲೆ ರಾತ್ರಿಯ ವೇಳೆಯಲ್ಲಿ ಇವತ್ತು ಹಣದ ಪ್ರಯೋಜನಗಳನ್ನ ಪಡೆಯುವಂತಹ ಪೂರ್ತಿ ಸಾಧ್ಯತೆ ಇದೆ. ಲೆಕ್ಕಾಚಾರಗಳು ಅನ್ನುವಂಥದ್ದು ಇರುತ್ತೆ. ಕೂಡಿಟ್ಟಿರುವಂತಹ ಹಣ ಸಿಗುವಂಥದ್ದು, ಅಥವಾ ಯಾರೋ ನಿಮಗೆ ಕೊಡಬೇಕಾಗಿರುವಂತ ದುಡ್ಡು ಕೊಡುವಂಥದ್ದು, ಅಥವಾ ನೀವು ಗಳಿಸಿರುವಂತ ದುಡ್ಡು ನಿಮಗೆ ಮರಳಿ ಸಿಗುವಂಥದ್ದು, ಯಾರೋ ಅದನ್ನ ಮರ್ತೇ ಬಿಟ್ಟಿರ್ತೀರಿ ಅಂತ ದುಡ್ಡು ಸಿಗಬಹುದು. ಈ ರೀತಿಯಾಗಿ ಅದು ಚಿಕ್ಕ ಪುಟ್ಟದಿಂದ ಹಿಡಿದು ದೊಡ್ಡ ಪ್ರಮಾಣದಲ್ಲಿ ಇರಬಹುದು. ಅದು ದೊಡ್ಡದೇ ಸಿಗಬೇಕು ಅಂತ ಏನಿಲ್ಲ. ಏನು ಗುರುಗಳು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಸಿಕ್ಬಿಡುತ್ತೆ ಇವತ್ತು ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡು ಅದೇ ಒಂದು ಕನವರಿಕೆಯಲ್ಲಿ ಇರುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಇರುವಂತಹ ಪರಿಸ್ಥಿತಿಗೆ ಅನುಸಾರವಾಗಿ ನಿಮಗೆ ನಿಮ್ಮ ಒಂದು ಶ್ರಮಕ್ಕೆ ತಕ್ಕುದಾದಂತಹ ಹಣ ನಿಮಗೆ ಸಿಗುತ್ತೆ. ಮೋಸ ಇಲ್ಲ. ನೀವು ಕಷ್ಟಪಟ್ಟು ದುಡಿದಿದ್ದಕ್ಕೂ ಸಾರ್ಥಕ ಆಗ್ತಕ್ಕಂತಹ ಒಂದು ದುಡ್ಡನ್ನ ನಿಮಗೆ ಸಿಗುತ್ತೆ. ಇನ್ನು ಅತಿಥಿಗಳು ನಿಮ್ಮ ಮನೆಯನ್ನ ಅದ್ಭುತವಾದ ಸಂಜೆಯನ್ನಾಗಿ ಬಳಸ್ಕೋಬಹುದು. ಯಾರೋ ಒಂದು ವಿಶೇಷವಾದಂತ ವ್ಯಕ್ತಿಗಳು ಬರ್ಬೋದು. ವಿಶೇಷವಾದ ವ್ಯಕ್ತಿ ಅಲ್ಲದೆ ಇದ್ರೂ ಕೂಡ ನೆರೆಹೊರೆಯವರು ಬರ್ಬೋದು, ಸ್ನೇಹಿತರು ಬರ್ಬೋದು, ರೆಗ್ಯುಲರ್ ಆಗಿರುವಂತ ವ್ಯಕ್ತಿಗಳೇ ಇರ್ಬೋದು. ಅದರಿಂದ ಏನೋ ಒಂಥರ ಸಮಾಧಾನ ಆಗುತ್ತೆ. ಏನಾಗುತ್ತೆ, ಕಂಪನಿ ಸಿಕ್ಕಾಗ ಆಗುತ್ತೆ. ಅದು ಮಧ್ಯಾಹ್ನದವರೆಗೆ ಇರ್ಬೋದು ಅಥವಾ ರಾತ್ರಿ ವೇಳೆಗಿರ್ಬೋದು. ಯಾರೋ ನಿಮ್ ಜೊತೆಯಲ್ಲಿ
ಪಾರ್ಟಿ ಟೈಪ್ ಮಾಡುವಂತಹ ಸಾಧ್ಯತೆಗಳಿದೆ. ಇದರಿಂದ ಸಂತೋಷಕರ ಒಂದು ಕ್ಷಣಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಪತಿ ಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ಚಿಂತಿತವಾಗಿರ್ತಕ್ಕಂತಹ ವಿಚಾರಗಳು ಇರುತ್ತೆ. ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋದು ಒಳ್ಳೆಯದು. ಪ್ರೇಮಿಗಳಲ್ಲಿ ಇವತ್ತು ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುವಂತಹ ಸಾಧ್ಯತೆಗಳಿದೆ. ಆದ್ರೆ ಅಂತಹ ಅವಕಾಶಗಳು ಕೂಡಿ ಬರೋದು ತುಂಬಾ ಕಡಿಮೆ. ಕೆಲವೊಬ್ಬರಿಗೆ ಸಾಧ್ಯತೆಗಳು ಕೂಡ ಇದೆ. ಮಾತಾಡಬಹುದು, ಕುಶಲೋಪರಿ ವಿಚಾರಗಳನ್ನು ಮಾಡುವಂತಹ ಸಾಧ್ಯತೆಗಳು ಪ್ರೇಮಿಗಳಲ್ಲಿ ಕಂಡು ಬರುತ್ತೆ. ಇನ್ನು ಪೂರ್ಣಗೊಳ್ಳದ ಕೆಲಸಗಳನ್ನ ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನ ಮಾಡುವಂತಹ ದಿನ. ಪೂರ್ಣ ಆಗುತ್ತೋ ಇಲ್ಲೋ ಸೆಕೆಂಡ್ರಿ, ಆ ದಿಸೆಯಲ್ಲಿ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡುವಂತಹ ದಿನ ಇವತ್ತು ಆಗಿರುತ್ತೆ ಅನ್ನುವಂಥದ್ದು ತುಂಬಾ ಉತ್ತಮವಾಗಿರತಕ್ಕಂತಹ ವಿಚಾರ. ಇನ್ನು ನಿಮ್ಮ ಸಂಗಾತಿಯ ಜೊತೆಗಿನ ಒಳ್ಳೆ ದಿನ ಅಂತ ಹೇಳ್ಬೋದು. ಆಮೇಲೆ ನಿಮಗೆ ಮಾತಾಡ್ಕೊಂಡು ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳುವಂತಹ ದಿನ. ಸಕಾರಾತ್ಮಕ ಆಲೋಚನೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಅಚ್ಚರಿಗಳನ್ನು ನೀಡ್ತವೆ. ಸಹಜವಾಗಿದೆ. ಯಾಕಂತಂದ್ರೆ ನೀವು ಒಳ್ಳೆದ್ರ ಬಗ್ಗೆ ಸಕಾರಾತ್ಮಕವಾದಂತಹ ಯೋಜನೆಗಳನ್ನ ನೀವು ರೂಪಿಸ್ಕೊಂಡ್ರೆ ಖಂಡಿತವಾಗಿಯೂ ಅದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಭಾವ, ಒಳ್ಳೆಯ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಅಚ್ಚರಿ ಪಡಬೇಕಾಗಿಲ್ಲ. ಖಂಡಿತವಾಗಿಯೂ ಒಳ್ಳೆಯ ಫಲಗಳು ಸಿಗುತ್ತೆ. ಸ್ಫೂರ್ತಿದಾಯಕವಾದ ಯಾವುದೋ ಪುಸ್ತಕಗಳನ್ನ ಅಥವಾ ಚಲನಚಿತ್ರಗಳನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 9. ತುಲಾರಾಶಿಯವರಿಗೆ ಇವತ್ತು ನೋಡಿ, ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾರು ಒಂದು ಕರುಣೆ ಕನಿಕರವನ್ನ ಪಡ್ತಾ ಇದ್ದಾರೆ, ನಿಮ್ಮ ಕೇರನ್ನ ಯಾರು ತೆಗೆದುಕೊಳ್ತಾ ಇದ್ದಾರೆ, ನಿಮ್ಮನ್ನ ಯಾರು ಗುರುತಿಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯಾರು ಚಿಂತಿಸ್ತಾ ಇದ್ದಾರೆ, ಅವರ ಬಗ್ಗೆ ನೀವು ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಜಾಗರೂಕ ಅಂತಂದ್ರೆ ನೀವು ಅವ್ರಿಗೆ ಅದೇ ರೀತಿಯಾದಂತಹ ಒಂದು ಗೌರವವನ್ನ ಕೊಡಬೇಕು. ಅಂದಾಗ ಮಾತ್ರ ಆ ಸಂಬಂಧಗಳು ಬಹಳ ದಿನಗಳವರೆಗೆ ಉಳಿಯೋದಕ್ಕೆ ಸಾಧ್ಯ ಇದೆ ಮತ್ತು ಆ ಸಂಬಂಧಗಳಿಗೆ ವಿಶೇಷವಾದ ಅರ್ಥ ಬರೋದಕ್ಕೆ ಸಾಧ್ಯ ಇದೆ. ಸುಮ್ಮನೆ ನಿಮ್ಮ ಮನಸ್ಸಿನಲ್ಲಿ ಕೋಪವನ್ನ, ಅಸೂಯೆಯನ್ನ, ದುರಾಸೆಯನ್ನ, ಅನುಮಾನಗಳನ್ನ, ಭಯಗಳನ್ನ, ನಕಾರಾತ್ಮಕ ಆಲೋಚನೆಗಳನ್ನ ಇಟ್ಟುಕೊಂಡಾಗ ಒಳ್ಳೆಯದನ್ನೇನು ಕಾಣಲ್ಲ. ಬೇಕಿದ್ರೆ ಇದನ್ನ ಕಾಮೆಂಟ್ ಮಾಡಿ, ಎಷ್ಟು ಸರಿ ಎಷ್ಟು ತಪ್ಪು ಅನ್ನುವಂಥದ್ದು. ಯಾಕಂತಂದ್ರೆ ನಮ್ಮವರು ನಮಗೋಸ್ಕರ ಏನೋ ಒಂದು ಮಾಡ್ತಾ ಇದ್ದಾರೆ, ಏನೋ ಒಂದು ಕಷ್ಟ ಪಡ್ತಾ ಇದ್ದಾರೆ, ಏನೋ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ, ನಮ್ಮ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಬಗ್ಗೆ ನಾವು ಸಮಯವನ್ನು ಕೊಡಬೇಕು, ಅವ್ರಿಗೆ ನಾವು ಗೌರವವನ್ನು ಕೊಡಬೇಕು. ಮತ್ತು ಅದು ಒಳ್ಳೇದು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಯಾರೇ ಇರ್ಬೋದು, ಅದನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಅದು ನಮ್ಮ ಜೀವನದಲ್ಲಿ ಒಳ್ಳೆ ಪರಿಣಾಮಗಳನ್ನ, ಒಳ್ಳೆ ಪರಿವರ್ತನೆಗಳಾಗೋದಕ್ಕೆ ಸಾಧ್ಯ ಇದೆ. ಇದು ನಿಮ್ಮ ಜೀವನದಲ್ಲಿ ಗಮನಿಸಬೇಕಾಗಿರತಕ್ಕಂತಹ ಬಹುಮುಖ್ಯ ಅಂಶ ಅನ್ನುವಂಥದ್ದು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯ ಅಂಶ ಅಂತಲೂ ಹೇಳ್ಬಹುದು. ಇನ್ನು ಈ ದುಂದುಗಾರಿಕೆ ಅಥವಾ ಸಂಶಯಾಸ್ಪದವಾಗಿರತಕ್ಕಂತ ಹಣಕಾಸು ಯೋಜನೆಗಳನ್ನ ನೀವು ತಪ್ಪಿಸಬೇಕು. ಯಾಕಂತಂದ್ರೆ ನೀವು ಯಾರನ್ನೋ ನಂಬಿ ಸಡನ್ ಆಗಿ ದುಡ್ಡು ಕೊಟ್ಬಿಡೋದು, ಅಥವಾ ನಿಮ್ ಕೈಯಲ್ಲಿ ಏನೋ 4 ಕಾಸಿದೆ ಸುಮ್ನೆ ಖರ್ಚು ಮಾಡಿಬಿಡೋದು, ಈ ರೀತಿ ಜಾಸ್ತಿ ಆಗ್ತಾ ಇದೆ, ವಿಪರೀತವಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಖರ್ಚಿಗೆ ಅಂಕುಶವೇ ಇಲ್ದಂಗ ಆಗೋಗಿದೆ. ಹಾಗಾಗಿ ದಯವಿಟ್ಟು ಆ ಖರ್ಚಿಗೆ ಕಡಿವಾಣವನ್ನು ಹಾಕಿ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಒಂದು ಪೆನ್ ಪೇಪರ್ ತಗೊಂಡು ಒಂದು ಎಲ್ಲಿ ಖರ್ಚಾಗ್ತಾ ಇದೆ, ಎಲ್ಲಿ ಅನವಶ್ಯಕವಾಗಿ ಖರ್ಚಾಗ್ತಾ ಇದೆ, ಯಾವುದನ್ನ ನಾನು ತಪ್ಪಿಸಬಹುದಾಗಿತ್ತು ಅನ್ನುವಂಥದ್ದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮಗೆ ಬರುವಂತಹ ಹಣ ಮತ್ತು ನಿಮಗಾಗುವಂತಹ ಖರ್ಚು ಇದನ್ನೆಲ್ಲ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ಹೋದ್ರೆ ಜೀವನದಲ್ಲಿ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಆಗಿದೆ. ಇನ್ನು ದೈನಂದಿನ ಕಾರ್ಯಕ್ರಮಗಳಿಂದ ಬಿಡುವು ಸಿಗುತ್ತೆ. ಕೆಲವೊಂದು ಸ್ನೇಹಿತರೊಂದಿಗೆ ಹೊರಗಡೆ ಹೋಗುವಂತಹ ಸಾಧ್ಯತೆಗಳಿದೆ. ಯಾರೋ ಜನಪ್ರಿಯ ವ್ಯಕ್ತಿಗಳಿಗೆ ಭೇಟಿ ಆಗುವಂಥದ್ದು, ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಭೇಟಿ ಆಗುವಂಥದ್ದು, ಈ ತರದ ಒಂದು ದಿನಚರಿ ಒಳಗೊಂಡಿರುತ್ತೆ. ಆಮೇಲೆ ಈ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರಿಗೆ, ಪ್ರೇಮಿಗಳಿಗೆ ಕೆಲವೊಂದು ಗೊಂದಲಗಳು ಇರುತ್ತೆ, ಮನಸ್ತಾಪಗಳು ಇರುತ್ತೆ. ಪತಿ ಪತ್ನಿಯರ ಮಧ್ಯದಲ್ಲಿ ಪ್ರಾರಂಭದಲ್ಲಿ ಗೊಂದಲಗಳಿದ್ರು ಕೂಡ ಸಾಯಂಕಾಲನಷ್ಟೊತ್ತಿಗೆ ಸಮಸ್ಯೆಗಳು ತಿಳಿಯಾಗುತ್ತೆ, ಹೊಂದಾಣಿಕೆಗಳು ತುಂಬಾ ಚೆನ್ನಾಗಿರುತ್ತೆ, ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಹೋಗುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿರತಕ್ಕಂಥದ್ದು
ತುಲಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆ ಭಾವನೆ ಪ್ರದರ್ಶನ ಮಾಡುವಂತಹ ಸಾಧ್ಯತೆಗಳಿದೆ. ಈ ವಿಡಿಯೋದಲ್ಲಿ ಬಹಳ ನೀವು ಕಲ್ತಿದ್ದೀರಿ, ತಿಳ್ಕೊತೀರಿ ಅಂತ ನಾನು ಭಾವಿಸಿದ್ದೀನಿ. ಪ್ರಯತ್ನ ಪಡಿ, ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ವಿಚಾರಗಳು ಬರುತ್ತೆ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇನ್ನು ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆ 2. ಇನ್ನು ವೃಶ್ಚಿಕ ರಾಶಿಯವರು ಯಾಕಂತಂದ್ರೆ ಒಂದು ಹಂತ ಇರುತ್ತೆ. ಮಾಡ್ತಾ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ, ಆದ್ರೆ ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ. ವಿಶ್ರಾಂತಿ ಅನ್ನುವಂಥದ್ದು ಜೀವನಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಹಾಗಾಗಿ ಮನಸ್ಸು ಎಲ್ಲೋ ಒಂದು ಕಡೆ ಬಹಳ ನೋವಿನಿಂದ ಅಥವಾ ಎಲ್ಲೋ ಒಂದು ಆತಂಕದಿಂದ, ಮನಸ್ಸಿನಲ್ಲೇ ಒಂಥರ ಭಾವನೆಗಳಿಗೆ ಬೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ನೀವು ನಿಮ್ಮನ್ನ ನೀವೇ ಸಂತೈಸಿಕೊಳ್ಳುವಂತಹ ಪ್ರಯತ್ನವನ್ನ, ನಿಮ್ಮನ್ನ ನೀವೇ ಶಾಂತಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ತಾಳ್ಮೆಯನ್ನ ತೆಗೆದುಕೊಳ್ಳಬೇಕಾಗತ್ತೆ. ಇನ್ನು ಸಂಪ್ರದಾಯಬದ್ಧ ಹೂಡಿಕೆ ಮಾಡಿದಲ್ಲಿ ಇವತ್ತು ನೀವು ಒಳ್ಳೆ ಹಣವನ್ನ ಗಳಿಸಬಹುದು. ಸಂಪ್ರದಾಯಬದ್ಧ ಅಂತಂದ್ರೆ ಲೀಗಲ್ ಆಗಿ, ಯಾವುದೇ ಇನ್ಲೀಗಲ್ ಆಗಿ ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾರೋ ನಮಗೆ ಜಾಸ್ತಿ ಬಡ್ಡಿ ಕೊಟ್ಬಿಡ್ತಾರೆ, ಅಥವಾ ಯಾರೋ ನಮಗೆ ದುಡ್ಡು ಚಿಕ್ಕ ಒಂದು ಬಡ್ಡಿಯಲ್ಲಿ ದುಡ್ಡು ಕೊಟ್ಬಿಡ್ತಾರೆ, ಅಥವಾ ಇವ್ರಿಗೆ ನಾವು ದುಡ್ಡು ಕೊಟ್ರೆ ಪರವಾಗಿಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಏನೋ ಒಂದು ಸಂಶಯಾಸ್ಪದ ವ್ಯವಹಾರ ಇರ್ಬೋದು, ಅಥವಾ ಅತಿಯಾಗಿ ಯೋಚನೆ ಮಾಡುವಂತಹ ವ್ಯವಹಾರ ಇರ್ಬೋದು. ಇದು ನಿಮಗೆ ಅಷ್ಟೊಂದು ಒಳ್ಳೆಯದಲ್ಲ. ಸಾಂಪ್ರದಾಯಿಕವಾಗಿ ಲೀಗಲ್ ಆಗಿರ್ತಕ್ಕಂತಹ ವ್ಯವಹಾರಗಳನ್ನೇ ಮಾಡಿ, ಅದರಿಂದ ನಿಮಗೆ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಸ್ನೇಹಿತರು, ಕುಟುಂಬದ ಸದಸ್ಯರೊಂದಿಗೆ ಇವತ್ತು ಸಂಜೆಯನ್ನ ಕಳೆಯುವಂತಹ ಸಾಧ್ಯತೆಗಳಿದೆ, ಅಥವಾ ಸ್ನೇಹಿತರ ಜೊತೆಯಲ್ಲಿ ಒಳ್ಳೆಯ ಕುಶಲೋಪರಿಗಳನ್ನ ಮಾತನಾಡುವಂತಹ ಸಾಧ್ಯತೆಗಳಿದೆ. ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಇನ್ನು ಭವಿಷ್ಯತ್ತಿನ ಕನಸಿನ ಚಿಂತೆಗಳನ್ನ ಬಿಟ್ಟು ಪ್ರಸ್ತುತವಾಗಿ ಏನ್ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಇರುವಂತಹ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ವೃಶ್ಚಿಕ ರಾಶಿಯವರು ಇವತ್ತು ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಏನು ನೀವೇನಾದ್ರೂ ಕೆಲಸದ ನಿಮಿತ್ತವಾಗಿ ಎಲ್ಲೋ ಹೊರಗಡೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಸಾಯಂಕಾಲ ನಿಮಗೆ ಸಮಯ ಅಂತೂ ಸಿಗುತ್ತೆ, ಚಿಂತೆ ಮಾಡಬೇಕಾಗಿಲ್ಲ. ಸ್ವಲ್ಪ ವಿಶ್ರಾಂತಿ ಕಡೆ ಹೆಚ್ಚಿನ ಗಮನವನ್ನು ತೆಗೆದುಕೊಳ್ಳಿ. ಇನ್ನು ಸಂಗಾತಿ ಜೊತೆಗಿನ ನಿಮ್ಮ ಜೀವನ ತುಂಬಾ ಅತ್ಯುತ್ತಮವಾಗಿರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿಯೂ ಕೂಡ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಫಲ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಭವಿಷ್ಯವನ್ನ ಯೋಚಿಸ್ಲಿಕ್ಕೆ ಯೋಚನೆ ಮಾಡಿ. ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ಇರಬೇಕು, ಆಲೋಚನೆ ಅನ್ನುವಂಥದ್ದು ಇರಬೇಕು. ಯಾಕಂತಂದ್ರೆ ಅದು ಒಂದು ಗುರಿ ಇಲ್ಲದೆ ಇರುವಂತಹದ್ದು ಜೀವನವೇ ಅಲ್ಲ. ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ಕೇಳಬೇಕೆ, ಜೀವನದಲ್ಲಿ ಬಹಳಷ್ಟು ಮಹತ್ವಾಕಾಂಕ್ಷೆಗಳನ್ನ ಇಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿತ್ವ. ಹಾಗಾಗಿ ಖಂಡಿತವಾಗಿಯೂ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಖಂಡಿತವಾಗಿಯೂ ಅನುಕೂಲತೆಗಳು ಸಿಗಲಿ. ಯೋಚನೆಗಳನ್ನ ಮುಂದುವರಿಸಿ ಕೆಲಸದ ಕಡೆ ಗಮನ ಕೊಡೋದ್ರ ಜೊತೆಗೆ ಆರೋಗ್ಯದ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನ ನೀವು ಹರಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ, ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 4. ಧನುರಾಶಿಯವರ ಬಗ್ಗೆ ನೋಡಿ, ಇವತ್ತು ಆರೋಗ್ಯದ ದೃಷ್ಟಿಕೋನದಿಂದ ಅಷ್ಟೇನು ಫಿಟ್ ಆಗಿರ್ತಕ್ಕಂಥ ದಿನ ಅಲ್ಲ. ಕೆಲವೊಂದು ಏನೋ ಒಂದು ಫಿಸಿಕಲಿ ಫಿಟ್ನೆಸ್ ಇರೋಲ್ಲ, ಎಲ್ಲೋ ಕೈಯಲ್ಲೋ ಕಾಲಲ್ಲೋ ನೋವಿರುತ್ತೆ, ಮನಸ್ಸಿನಲ್ಲೋ ನೋವಿರುತ್ತೆ. ಈ ರೀತಿಯಾಗಿ ಅಷ್ಟೊಂದು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಗಮನ ಕೊಡೋದಕ್ಕೆ ಕಷ್ಟ ಆಗ್ಬೋದು. ಅಯ್ಯೋ, ನನಗೆ ಮೊದಲಿನ ತರ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾನು ಮೊದಲಿನ ತರ ಇರಕ್ ಆಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಬೇಸರ, ಒಂದು ನೋವು ನಿಮಗೆ ಹಾಗೆಯೇ ಕಾಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಬಹಳ ದಿನಗಳಿಂದ. ಇನ್ನು ಸಣ್ಣ ಉದ್ಯೋಗವನ್ನ ಮಾಡತಕ್ಕಂತಹ ಜನರು ಇವತ್ತು
ಆಪ್ತರಿಂದ ಯಾವುದೇ ಒಂದು ಸಲಹೆ ಸಿಗ್ಬೋದು, ಗುರುಗಳಿಂದ ಯಾವುದೇ ಸಲಹೆ ಸಿಗ್ಬೋದು, ಬಂಧುಗಳಿಂದ ಯಾವುದೇ ಸಲಹೆಯನ್ನ ಸಿಗ್ಬೋದು. ನೋಡಪ್ಪ, ನೀನ್ ಮಾಡ್ತಾ ಇದೀಯ ಕೆಲಸ, ಅದರಲ್ಲಿ ಸ್ವಲ್ಪ ಈ ತರ ಬದಲಾವಣೆ ಮಾಡ್ಕೋ, ಅದರಿಂದ ನಿನ್ಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಭಾವನೆಗಳನ್ನ ವ್ಯಕ್ತಪಡಿಸಬಹುದು. ಹಾಗಾಗಿ ಒಂದ್ಸಲ ಯಾಕೆ ಯೋಚನೆ ಮಾಡಬಾರ್ದು? ಒಳ್ಳೇದಾಗಿದ್ರೆ ಖಂಡಿತವಾಗ ಅದು ನಿಮ್ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳುವಂಥದ್ರಲ್ಲಿ ಏನ್ ತಪ್ಪಿಲ್ಲ. ಒಂದ್ಸಲ ನೀವೊಮ್ಮೆ ಸ್ಕ್ಯಾನ್ ಮಾಡಿಕೊಂಡು ಅದರ ಸಾಧಕ ಬಾಧಕಗಳನ್ನ ಅರ್ಥ ಮಾಡಿಕೊಂಡು ಅದು ನಿಮ್ಮ ಜೀವನದಲ್ಲಿ ಅಳವಡನೆ ಮಾಡ್ಕೊಳ್ಳೋಕೆ ಸಾಧ್ಯವಾಗಿದ್ರೆ ಪ್ರಯತ್ನ ಮಾಡಿ. ಇದರಿಂದ ಆರ್ಥಿಕವಾಗಿರತಕ್ಕಂತಹ ಲಾಭ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಸಾಮಾಜಿಕ ಕೂಟದಲ್ಲಿ ಹಾಸ್ಯದ ಪ್ರಕೃತಿ ನಿಮ್ಮನ್ನ ಜನಪ್ರಿಯಗೊಳಿಸುತ್ತೆ. ಯಾಕಂತಂದ್ರೆ ನೀವು ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಕಿಂಡ್ಲೆ ಮಾಡ್ತಾನೆ ಇರ್ತೀರಿ, ಏನಾದ್ರೂ ಒಂದು ಹಾಸ್ಯ ಪ್ರಜ್ಞೆ ರೂಢಿಸ್ಕೊಂಡಿರೋದ್ರಿಂದ ನಿಮ್ಮ ಮಾತನ್ನ ಕೇಳೋದಕ್ಕೆ ಅದೆಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ, ಖುಷಿ ಪಡ್ತಾ ಇರ್ತಾರೆ. ಅದೆಂತೋ ಎಷ್ಟೋ ಪ್ರಕರಣಗಳಿದಾವೆ. ಹಾಗಾಗಿ ಅದು ನಿಮಗೆ ಖುಷಿಯನ್ನ ತಂದು ಕೊಡುತ್ತೆ. ಇನ್ನು ಹೆಚ್ಚಿನ ಒಂದು ಹಾಸ್ಯ ಪ್ರಜ್ಞೆ ನಿಮ್ ಜೀವನದಲ್ಲಿ ರೂಢಿಸ್ಕೋಬೇಕು. ಯಾಕಂದ್ರೆ ಮನುಷ್ಯನಿಗೆ ಸದಾ ಸೀರಿಯಸ್ ಆಗಿರಬಾರ್ದು, ಮನೋರಂಜನೆ ಅನ್ನುವಂಥದ್ದು ಇರಬೇಕು, ಹಾಸ್ಯ ಪ್ರಜ್ಞೆ ಅನ್ನುವಂಥದ್ದು ಇರಬೇಕು. ಎಲ್ಲ ಇದ್ದಾಗಲೇ ಜೀವನ ಒಂದು ಅರ್ಥಪೂರ್ಣವಾಗೋದಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಅದನ್ನ ರೂಢಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಪ್ರೇಮಿಗಳಿಗೆ ವರ್ಣರಂಜಿತವಾಗಿರತಕ್ಕಂತಹ ದಿನ ಇವತ್ತು. ನಿಜವಾಗ್ಲೂ ಕೂಡ ಬಹಳ ಖುಷಿಯಾಗಿ ಏನೋ ಒಂಥರ ಸಂತೋಷವಾಗಿರತಕ್ಕಂತಹ ದಿನ. ಪತಿ ಪತ್ನಿಯರ ಮಧ್ಯದಲ್ಲಿ ಹಳೆಯ ವಿಚಾರಗಳ ಬಗ್ಗೆ ಮಾತಾಡಿ ಮುನಿಸಿಕೊಂಡು ಆಮೇಲೆ ಸಂತೋಷವನ್ನ ಪಡತಕ್ಕಂತಹ ಒಂದು ದಿನ ಆಗಿರುತ್ತೆ. ಮತ್ತು ನೀವು ಇವತ್ತು ಬಾಲ್ಯದ ಹಳೆಯ ದಿನಗಳನ್ನ ನೆನಪಿಸಿಕೊಂಡು ಸ್ವಲ್ಪ ಬೇಸರ ಮಾಡಿಕೊಂಡು ಆ ಬೇಸರದಲ್ಲಿ ಸ್ವಲ್ಪ ಖುಷಿಯನ್ನ ಪಡುವಂತಹ ಸಾಧ್ಯತೆಗಳು ನಿಮಗೆ, ನೀವೇ ಒಂಟಿಯಾಗಿ ಯೋಚನೆ ಮಾಡತಕ್ಕಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ವೈವಾಹಿಕ ಜೀವನ ತುಂಬಾ ಪ್ರಯೋಜನಕಾರಿ ಆಗಿರುತ್ತೆ. ಇವತ್ತು ತುಂಬಾ ಉತ್ತಮವಾಗಿರತಕ್ಕಂತಹ ದಿನ ಇವತ್ತು ನಿಮಗೆ ಅಂತ ಹೇಳ್ಬೋದು. ಸಮ್ಮಿಶ್ರಣವಾಗಿರತಕ್ಕಂತಹ ದಿನ ಧನು ರಾಶಿಯವರಿಗೆ. ಇವತ್ತು ತಂದೆ ನಿಮಗೆ ಯಾವುದೋ ಒಂದು ಉಡುಗೊರೆ ಕೊಡಬಹುದು, ಅಥವಾ ಉಡುಗೊರೆಯಷ್ಟೇ ಅಮೂಲ್ಯವಾದ ಒಂದು ಮಾರ್ಗದರ್ಶನವನ್ನ ಮಾಡಬಹುದು. ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಇವತ್ತಿನ ದಿನ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಧನುರಾಶಿಯವರಿಗೆ ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ಇವತ್ತು ನೋಡಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನ ಇಡಬೇಕು. ಇತ್ತೀಚೆಗೆ ಏನೋ ಸ್ವಲ್ಪ ದೇಹದ ತೂಕ ಜಾಸ್ತಿ ಆಗ್ತಾ ಇದೆ. ಮೊದಲಿನ ತರ ಅತಿಯಾಗಿ ನಂಗೆ ಓಡಕ್ ಆಗ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಡೆಯೋದಕ್ಕಾಗ್ತಾ ಇಲ್ಲ, ಅಥವಾ ನಿಲ್ಲೋದಕ್ಕಾಗ್ತಾ ಇಲ್ಲ. ಏನೋ ಒಂಥರ ಎಲ್ಲೋ ಬಾಡಿಯಲ್ಲಿ ಎಲ್ಲೋ ಒಂದ್ ಕಡೆ ಪೇನ್ ಇದೆ ಅನ್ನುವಂತಹ ಫೀಲಿಂಗ್ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಿಜನಾ ಸುಳ್ಳುವ ಬೇಕಿದ್ರೆ ಕಾಮೆಂಟ್ ಮಾಡಿ, ಆಯ್ತಾ? ಸ್ವಲ್ಪ ಹಾಗಾಗಿ ಆರೋಗ್ಯದ ಕಡೆ ನೀವು ಯಾವತ್ತಿಗೂ ಕೂಡ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅಲಕ್ಷಿಸಿ ಹೋಗ್ಬಾರ್ದು. ಆರೋಗ್ಯದ ಕಡೆ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಕಾಳಜಿಯನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಹಿಂದಿನ ಸಾಲವನ್ನ ಇವತ್ತು ನೀವು ಮರುಪಾವತಿ ಮಾಡಬೇಕಾಗಿರ್ತಕ್ಕಂಥ ಸಾಧ್ಯತೆಗಳಿರ್ಬೋದು, ಅಥವಾ ಮರುಪಾವತಿ ಮಾಡಲೂಬಹುದು. ಮರುಪಾವತಿ ಮಾಡಲಿಕ್ಕೆ ಸಂಬಂಧಿಸಿರತಕ್ಕಂತಹ ಪ್ರಯತ್ನಗಳನ್ನೂ ನೀವು ನಡೆಸಬಹುದು, ಅಥವಾ ಅದನ್ನ ಸರಿ ಮಾಡೋದಕ್ಕೆ ಬೇರೆ ಕಡೆ ಸಾಲನೂ ತೆಗಿಬಹುದು. ಈ ರೀತಿ ಏನೋ ಒಂದು ಬದಲಾವಣೆಗಳು, ಬೆಳವಣಿಗೆಗಳು ನಡೆಯುವಂಥದ್ದು. ಅಥವಾ ಅಷ್ಟು ಇರ್ಲಿಲ್ಲ ಅಂತಂದ್ರೂ ಒಂದು ಆತಂಕ ಇರುತ್ತೆ, ಅಯ್ಯೋ ನಾನು ದುಡ್ಡು ಕೊಡಬೇಕಾಗಿದೆ, ಎಲ್ಲಿ ಕೇಳ್ಬಿಡ್ತಾರೇನೋ ಇವತ್ತು ಅನ್ನುವಂತಹ ಗೊಂದಲ ಕೂಡ ಇರಬಹುದು. ಈ ರೀತಿ ಆದಂತಹ ಮಕರ ರಾಶಿಯವರಿಗೆ ಬದಲಾವಣೆಗಳು ಕಂಡು ಬರುತ್ತೆ. ಇನ್ನು ಪಾರ್ಟಿ ಮಾಡ್ಲಿಕ್ಕೆ ನೀವೇನಾದ್ರೂ ಆಯೋಜನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ಸ್ನೇಹಿತರಿಗೆ ನೀವು ಹೇಳ್ಬೇಕಾಗತ್ತೆ. ಯಾರನ್ನೋ ಬಿಟ್ರಿ ಅಂತಂದ್ರೆ ಅಸಮಾಧಾನ ಆಗಬಹುದು ಸ್ವಲ್ಪ. ಯಾಕಂತಂದ್ರೆ ನೀವು ಸದಾ ಜನಜಂಗುಳಿಯಲ್ಲಿ ಮೆರೆದಂತಹ ವ್ಯಕ್ತಿಗಳು, ಜನಜಂಗುಳಿಯಲ್ಲಿ ಬೆಳೆದಂತಹ ವ್ಯಕ್ತಿಗಳು. ಹಾಗಾಗಿ ಬಹಳಷ್ಟು ಜನರಿದ್ದಾರೆ. ನಿಜಾನ ಸುಳ್ಳ ಬೇಕಿದ್ರೆ ಲಿಸ್ಟ್ ತೆಗೆದು ನೋಡ್ಕೊಳ್ಳಿ. ಹಾಗಾಗಿ ನೀವ್ ಏನೋ ಒಂದು ಮಾಡ್ಬೇಕು ಅಂತಂದ್ರೆ ಅದೇ ಒಂದು ಗೊಂದಲ, ಯಾರನ್ನ ಕರಿಬೇಕು, ಯಾರನ್ನ ಕರಿಬಾರ್ದು, ಒಬ್ಬನ್ ಕರೆದ್ರೆ ಇನ್ನೊಬ್ರಿಗೆ ಬೇಸರ, ಈ ರೀತಿ ಆದಂತಹ ಒಂದು ಗೊಂದಲ ಇರುತ್ತೆ. ನೀವು ಯೋಚನೆ ಮಾಡ್ಬೇಕು. ಅದನ್ನ ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ, ನಿಮಗ್ ಗೊತ್ತಾಗುತ್ತೆ ಇಷ್ಟೊತ್ತಿಗೆ. ಆಮೇಲೆ ಪ್ರಯಾಣದ ವಿಚಾರಗಳು ಕೂಡ ಇವತ್ತು ಕಂಡು ಬರುತ್ತೆ. ಚಿಕ್ಕದಾಗಿರುವಂತಹ ಪ್ರಯಾಣ ಇರಬಹುದು, ಬಹಳ ದೊಡ್ಡದಾಗಿರುವಂತಹ ಪ್ರಯಾಣ ಇರಬಹುದು. ಸ್ವಲ್ಪ ಯೋಚನೆ ಮಾಡಿ, ನೀವು ಪ್ರಯಾಣ ಮಾಡಿದ್ರೆ ಒಳ್ಳೇದಾ, ಪಾರ್ಟಿ ಮಾಡಿದ್ರೆ ಒಳ್ಳೇದಾ, ಅಥವಾ ಅದು ಯಾವುದು ಬಿಟ್ಟು ಸುಮ್ಮನೆ ಮನೆ ಸದಸ್ಯರ ಜೊತೆಯಲ್ಲಿ ಖುಷಿಯಾಗಿರೋದು ಒಳ್ಳೇದಾ, ನಿರ್ಧಾರ ನಿಮ್ದು. ಈ ವಿಡಿಯೋದಿಂದ ನಿಮ್ಗೆ ಗೊತ್ತಾಗಿರುತ್ತೆ. ಆದ್ರೆ ಖರ್ಚು ಮಾತ್ರ ಮಾಡೋದು ಖಚಿತ. ಹಾಗಾಗಿ ದುಡ್ಡು
ಸುಮ್ಮನೆ ಬರೋದಿಲ್ಲ. ದುಡ್ಡಿನ ಬಗ್ಗೆ ಜಾಸ್ತಿ ಗಮನವನ್ನ ಕೊಡಿ. ಸಾಧ್ಯವಾದಷ್ಟು ಉಳಿಸೋದಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಉಳಿಸೋದಕ್ಕೆ ಪ್ರಯತ್ನ ಮಾಡಿ. ತುಂಬಾ ಕಷ್ಟಪಟ್ಟಿದ್ದೀರಿ ಜೀವನದಲ್ಲಿ, ಉಳಿಸುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕೆಲವರು ದೂರದ ಪ್ರಯಾಣವನ್ನ ಕೈಗೊಳ್ಳುವಂತಹ ಒಂದು ಒತ್ತಡವನ್ನ ನಿಮ್ಮ ಮೇಲೆ ಹಾಕಬಹುದು. ನಿಮ್ಗೆ ಅವಶ್ಯಕತೆ ಇದ್ರೆ ಪ್ರಯಾಣ ಮಾಡ್ಕೊಳ್ಳಿ, ಇಲ್ಲದೆ ಇದ್ರೆ ಬಿಟ್ಟಾಕಿ. ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಪ್ರೇಮಿಗಳು ಇವತ್ತು ತುಂಬಾ ಲವಲವಿಕೆಯಿಂದ ಖುಷಿಯಿಂದ ಇರ್ತಾರೆ. ಮತ್ತೆ ಈ ಮದುವೆ ಆದಂತಹ ಜೋಡಿಗಳು ವೈವಾಹಿಕ ಜೀವನದ ಹಿಂದಿನ ಕೆಲವೊಂದು ಘಟನೆಗಳ ಬಗ್ಗೆ ಮಾತಾಡುವಂತಹ ಸಾಧ್ಯತೆಗಳಿದೆ. ಅದರಲ್ಲಿ ಕೆಲವೊಂದ್ಸಲ ಮುನುಸು ಆಗಬಹುದು, ಆಮೇಲೆ ಕೊನೆಯಲ್ಲಿ ಸಂತೋಷ ಕೂಡ ಆಗುವಂತಹ ಸಾಧ್ಯತೆಗಳಿದೆ. ಯಾವುದೇ ಉತ್ತಮ ಭೋಜನ ಅಂತೂ ಇದೆ ಇವತ್ತು. ಒಟ್ಟಾರೆಯಾಗಿ ಬಿಡಲ್ಲ, ನೀವು ಸುಮ್ಮನೆ ಕೂಡಲ್ಲ. ಇವತ್ತು ಏನೋ ಒಂದು ಒಳ್ಳೆಯ ಭೋಜನ ಮಾಡುವಂತಹ ಸಾಧ್ಯತೆ ಇದೆ. ಮನಸ್ಸಿಗೂ ಕೂಡ ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳು ಇವತ್ತು ಮಕರ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಇವತ್ತು ನೋಡಿ, ಚೈತನ್ಯವಾಗಿರೋದಕ್ಕೆ, ಖುಷಿಯಾಗಿರೋದಕ್ಕೆ, ಸಂತೋಷ ಪಡೋದಕ್ಕೆ ಏನು ಬೇಕಾಗಿದೆ ಅದನ್ನೆಲ್ಲವನ್ನೂ ಇವತ್ತು ಪ್ರಯೋಗವನ್ನ ಮಾಡ್ತೀರಿ. ಹೆಚ್ಚಿನ ಆದ್ಯತೆಯನ್ನ ನೀವು ಕೊಡುವಂತಹ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಏನೋ ಒಂಥರ ಲವಲವಿಕೆ ನಿಮ್ಮಲ್ಲಿ ಕಂಡು ಬರುತ್ತೆ, ಖುಷಿ ನಿಮ್ಮಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಆಮೇಲೆ ಪ್ರಾಚೀನ ವಸ್ತುಗಳು ಮತ್ತು ಆಭರಣಗಳಲ್ಲಿ ಹೂಡಿಕೆ ಮಾಡಿದ್ರೆ ಒಳ್ಳೆ ಸಮೃದ್ಧಿ ಸಿಗುತ್ತೆ. ಅದು ಎಷ್ಟು ಜನರಿಗೆ ಬರುತ್ತೋ ಕಡಿಮೆ, ಬಟ್ ಆದ್ರೆ ಈ ವಿಶೇಷವಾಗಿ ಈ ತರದ್ದೇನಾದ್ರೂ ಹಳೆಯ ಕಾಲದ ವಸ್ತುಗಳ ಮೇಲೆ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ಲಾಭ ಇರುತ್ತೆ. 1000ಕ್ಕೊಬ್ರಿಗಿರ್ಬೋದು, ಲಕ್ಷಕ್ಕೊಬ್ರಿಗಿರ್ಬೋದು. ಏನು ಸಾಮಾಜಿಕ ಚಟುವಟಿಕೆಗಳ ಬಹಳ ಆನಂದಮಯವಾಗಿರುತ್ತೆ. ಇವತ್ತು ಏನೋ ಒಂದು ಫಿಲ್ಮ್ ನೋಡೋದು, ಅಥವಾ ಮೊಬೈಲಲ್ಲಿ ಫಿಲ್ಮ್ ನೋಡೋದು, ಥಿಯೇಟರ್ಗೆ ಹೋಗಿ ಫಿಲ್ಮ್ ನೋಡೋದು, ನಾಟಕ ನೋಡೋದು, ಮನೋರಂಜನೆಗೆ ಏನು ಬರ ಇಲ್ಲ. ಇವತ್ತು ಏನೋ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಏನಿದೆ ಅದನ್ನು ಮಾಡ್ಕೊಳ್ತೀರಿ. ಆದ್ರೆ ಒಂದು ವಿಚಾರ ನಿಮ್ಮ ಗಮನಕ್ಕಿರ್ಲಿ, ನೀವು ಸ್ನೇಹಿತರೊಟ್ಟಿಗೆ ಸೇರಿದಾಗ, ಹಿರಿಯರೊಟ್ಟಿಗೆ ಸೇರಿದಾಗ, ಜನಗಳ ಮಧ್ಯದಲ್ಲಿರುವಾಗ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನ ಅವರ ಜೊತೆಯಲ್ಲಿ ಹಂಚಿಕೊಳ್ಳಬಾರದು. ಯಾಕಂದ್ರೆ ಈಗ ಏನೋ ಎಲ್ಲ ಚೆನ್ನಾಗಿರುತ್ತೆ, ನೋಡೋದಕ್ಕೆಲ್ಲ ಖುಷಿಯಾಗಿರುತ್ತೆ. ಪರವಾಗಿಲ್ಲ ಬಿಡು, ಇವ್ರು ನಮ್ಮವ್ರು ಅಂತ ತಿಳ್ಕೊಂಡು ನೀವೇನಾದ್ರೂ ಹಂಚಿಕೊಂಡಿದ್ದೆ ಆದ್ರೆ ಅದರ ದಂಡ ಮುಂದೆ ತೆತ್ತಬೇಕಾಗುತ್ತೆ. ಇದು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಎಚ್ಚರಿಕೆ ಅಂತ ತಿಳ್ಕೊಂಬಿಡಿ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಷ್ಟೇ ಪ್ರೀತಿ ಪಾತ್ರರಿರ್ಲಿ, ಎಷ್ಟೇ ನೀವು ಖುಷಿಯಾಗಿರಿ, ಆದ್ರೆ ನಿಮ್ಮ ಮನಸ್ಸಿನ ಕೆಲವೊಂದು ರಹಸ್ಯಗಳನ್ನ ಹಂಚಿಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ನೀವು ಇವತ್ತು ಸಂತೋಷದ ಕೆಲಸಗಳಿಗೆ ಏನು ಬರ ಇಲ್ಲ, ಯಾಕಂದ್ರೆ ಚೈತನ್ಯದಿಂದ ಇರ್ತೀರಲ್ವಾ, ಹೆಡ್ ಸ್ಟಿಲ್ ಆಗಿರುತ್ತೆ, ಓಡ್ತಾ ಇರ್ತೀರಿ. ಏನಾದ್ರೂ ಒಂದು ಚಟುವಟಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಕೆಲವೊಂದು ಒಳ್ಳೆ ವಿಚಾರಗಳು ಕೂಡ ನಿಮ್ಮ ತಲೆಯಲ್ಲಿ ತುಂಬಿರುತ್ತೆ, ಚಟುವಟಿಕೆ ಇರುತ್ತೆ. ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಕೆಲವೊಂದು ಮೋಜು ಮಸ್ತಿ ಸಂತೋಷಗಳು ಕೂಡ ಇವತ್ತು ಕೂಡಿರುತ್ತೆ. ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ದುರ್ಬಲರಾಗಿದ್ದಾರೋ ಆ ವಿಷಯದ ಬಗ್ಗೆ ಇಂದು ಗುರುಗಳ ಜೊತೆಯಲ್ಲಿ ಮಾತಾಡಬಹುದು, ತಂದೆ ತಾಯಿಗಳ ಜೊತೆಯಲ್ಲಿ ಮಾತಾಡಬಹುದು. ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. ಇದು ಒಳ್ಳೆ ಬೆಳವಣಿಗೆ. ವಿದ್ಯಾರ್ಥಿಗಳ ದಿಶೆಯಲ್ಲಿ ಇದು ತುಂಬಾ ಉತ್ತಮವಾಗಿರತಕ್ಕಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಇವತ್ತು ಒಟ್ಟಾರೆ ಜೀವನದ ಇವತ್ತು ಒಂದು 10-11 ಗಂಟೆಗೆ ಒಂದು ಅನುಭವ ಅಂತೂ ಆಗುತ್ತೆ. ಜೀವನದ ಏನೋ ಒಂದು ಪಾಠ ಅಂತೂ ನಿಮ್ಮ ಜೀವನದಲ್ಲಿ ಅನುಭವಿಸಿರ್ತೀರಿ ಅನ್ನುವಂಥದ್ದಂತೂ ಸತ್ಯ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆ 8. ಇನ್ನು ಮೀನರಾಶಿಯವರಿಗೆ ಇವತ್ತು ಏನೋ ಒಂದು ಸಂತೋಷವನ್ನ, ಖುಷಿಯನ್ನ ಪಡೋದಕ್ಕೆ ಸಿದ್ಧವಾಗುವಂತಹ ರೀತಿಯಲ್ಲಿ ಕಂಡು ಬರುತ್ತೆ. ಸಂತೋಷ ಹಾಗೂ ಆನಂದವನ್ನ ಪಡೆಯೋದಕ್ಕೆ ಏನು ಒಂದು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಪ್ರಯತ್ನಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಹಣಕಾಸಿನ ವಿಚಾರದಲ್ಲಿ ಊಹಾಪೋಹ,
ಅಥವಾ ಅನಿರೀಕ್ಷಿತವಾಗಿರತಕ್ಕಂಥ ಲಾಭಗಳ ಮೂಲಕ ಸುಧಾರಿಸುತ್ತೆ. ಯಾರೇನೋ ಹೇಳಿರ್ತಾರೆ, ಬರ್ಬೋದು ಬರದೇ ಇರ್ಬೋದು, ಊಹಾಪೋಹಗಳು ಈ ರೀತಿ ಇರುತ್ತೆ. ಆದ್ರೆ ಕೊನೆಯಲ್ಲಿ ನೀವು ಏನ್ ಕೆಲಸ ಮಾಡಬೇಕು ಅಂತ ಅಂದುಕೊಂಡಿದಿರೋ ಅದನ್ನ ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ನಿಮಗಿವತ್ತು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಶಾಂತಿಯುತವಾಗಿರತಕ್ಕಂತಹ ಮತ್ತು ಶಾಂತ ದಿನವನ್ನ ಆನಂದಿಸುವಂತಹ ಸಾಧ್ಯತೆಗಳು ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ಸಮಸ್ಯೆಗಳ ಮಧ್ಯದಲ್ಲಿ ಜೀವನದಲ್ಲಿ ಯಾರಿಗಿಲ್ಲ ಸಮಸ್ಯೆ? ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದಂತಹ ವ್ಯಕ್ತಿ ಭೂಮಿ ಮೇಲೆ ಯಾರು ಇಲ್ಲ. ಅವ್ರದೇ ಇರುವಂತಹ ರೀತಿಯಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆಗಳ ಮಧ್ಯದಲ್ಲಿಯೂ ನಾವು ಶಾಂತವಾಗಿ, ಸಂಯಮವಾಗಿ, ಆನಂದದಿಂದ ಬದುಕುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ. ಜೀವನದಲ್ಲಿ ಪ್ರತಿಯೊಬ್ರು ಕೂಡ ಖುಷಿಯಾಗಿರೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಹೇಳಿ? ಪ್ರತಿಯೊಬ್ರು ಖುಷಿಯಾಗಿರೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಸಮಸ್ಯೆಗಳನ್ನ ಪಕ್ಕಕ್ಕಿಟ್ಟು ಸಾಧ್ಯವಾದಷ್ಟು ಆರೋಗ್ಯದ ಕಡೆ, ಸಂತೋಷವಾಗಿರೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡುವಂತಹ ಪ್ರಯತ್ನಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಇನ್ನು ಸಮಸ್ಯೆಗಳ ಜೊತೆಯಲ್ಲೇ ಬೆಳೀತಾ ಇದ್ದೀರಿ. ಅನೇಕ ಸಮಸ್ಯೆಗಳಿದೆ, ಆದ್ರೆ ಆ ಸಮಸ್ಯೆಗಳನ್ನು ಎದುರಿಸುವಂತ ಶಕ್ತಿಯೂ ನಿಮ್ಮಲ್ಲಿದೆ. ಆದ್ರೆ ನಿರ್ಲಕ್ಷ್ಯ ಮಾಡಬಾರದು, ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬಾರದು. ಆತ್ಮವಿಶ್ವಾಸ ಕಳೆದುಕೊಂಡ್ರೆ ನಿಮಗೆ ಅವಕಾಶಗಳಿದ್ರೂ ಕೂಡ ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ, ಚಿಂತೆಯಲ್ಲಿ ಮುಳುಗಿರ್ತೀರಿ. ಅದಕ್ಕಾಗಿ ಆ ಚಿಂತೆಯನ್ನ ಬಿಟ್ಟಾಕಿ ಹೊಸದಾಗಿ ಯೋಚನೆ ಮಾಡಿ, ಏನೋ ಒಂಥರ ಡಿಫರೆಂಟ್ ಆಗಿ ಆಲೋಚನೆಗಳನ್ನ ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಇನ್ನು ಬಹಳ ತಡವಾಗಿ ಏಳುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ. ಇನ್ನು ಸ್ವಲ್ಪ ರಾತ್ರಿ ವೇಳೆಯಲ್ಲಿ ಬಹಳ ಲೇಟ್ ಆಗಿ ಮಲಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಕೆಲವೊಂದು ಯೋಜನೆಗಳು ತಾಳ್ಮೆಯನ್ನ ಕಳೆದುಕೊಳ್ಳದೆ ಅದನ್ನ ರೂಪುಗೊಳಿಸಿದ್ದೇ ಆದ್ರೆ ಅದು ನಿಮಗೆ ತುಂಬಾ ಲಾಭದಾಯಕ ಪ್ರಯೋಜನಗಳನ್ನ ಕೊಡುತ್ತೆ ಅನ್ನುವಂಥದ್ದು. ಅದಕ್ಕಾಗಿ ನೀವು ತಾಳ್ಮೆಯನ್ನ ಹೊಂದಬೇಕಾಗುತ್ತೆ, ಶಾಂತತೆಯಿಂದ ವರ್ತಿಸಬೇಕಾಗುತ್ತೆ. ಕೂಲ್ ಆಗಿದ್ದುಕೊಂಡು ನಿಮ್ಮ ಸಮಸ್ಯೆಯನ್ನ ನೀವೇ ಸರಿ ಮಾಡ್ಕೋಬೇಕು, ಬೇರೆ ಯಾರು ಸಮಸ್ಯೆ ಸರಿ ಮಾಡಲ್ಲ. ನಾನು ಹಿಂದಿನ ವಿಡಿಯೋದಲ್ಲಾದ್ರೂ ಹೇಳಿದ್ದೀನಿ. ಹಾಗಾಗಿ ನೀವು ತಾಳ್ಮೆಯನ್ನ ತಂದುಕೊಂಡು ಯೋಚನೆಯನ್ನ ಮಾಡಿಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. 100% ನಿಮಗೆ ಗೆಲುವು ಸಿಗುತ್ತೆ. ಸ್ನೇಹಿತರಿಗೆ ಭೇಟಿ ಆಗುವಂತ ಸಾಧ್ಯತೆಗಳಿದೆ. ಕೆಲವೊಂದು ನಿಮ್ಮ ಅನುಭವಗಳನ್ನ ಅವ್ರ ಜೊತೆ ಹಂಚಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ. ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ. ಜೊತೆಗೆ ಈ ವಿಡಿಯೋ ಲೈಕ್, ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ. ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ. ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ, ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ಮೀನ್ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 5. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.